ಗೆದ್ದ ಸಾತ್ವಿಕ್ಗೆ ಚಿಕಿತ್ಸೆ ಮುಂದುವರೆದಿದೆ. 2 ದಿನದ ನಂತರ ಸಾತ್ವಿಕ್ ಡಿಸ್ಚಾರ್ಜ್ ಮಾಡಲಾಗುತ್ತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಡಿಎಚ್ಒ ಡಾಕ್ಟರ್ ಬಿಜಿ ಹುಬ್ಬಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ. 19 ಗಂಟೆ ಮಗು ತಲೆಕೆಳಗಾಗಿ ಬಾವಿಯಲ್ಲಿ ಇತ್ತು. ಅದೃಷ್ಟವಶಾತ್ ಯಾವುದೇ ತೊಂದರೆ ಆಗಿಲ್ಲ. ಆದರೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನು 2 ದಿನ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡ್ತೀವಿ ಅಂತ ಡಿಎಚ್ಒ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಲಚ್ಚಾಣದಲ್ಲಿ ನಿನ್ನೆ ಕೊಳವೆ ಬಾವಿಗೆ ಬಿದ್ದಂಥ ಮಗು ಸಾತ್ವಿಕ್ ಇವತ್ತು ಜೀವಂತವಾಗಿ ಸೆರೆಸಿಕ್ಕಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಈಗಿನವರೆಗೂ ಕೂಡ ಆರೋಗ್ಯ ಇಲಾಖೆ ಸಾಕಷ್ಟು ಕಾರ್ಯಾಚರಣೆ ಮಾಡೋದ್ರ ಮೂಲಕ ತದನಂತರದಲ್ಲಿ ಏನಂತಂದರೆ ಆ ಒಂದು ಮಗುವಿಗೆ ಚಿಕಿತ್ಸೆಯನ್ನು ನೀಡಿರುವಂಥದ್ದು. ಈಗ ಸ್ವತಃ ಈ ಬಗ್ಗೆ ಮಾತನಾಡಲಿಕ್ಕೆ ಏನೊಂದು ವಿಜಯಪುರ ಜಿಲ್ಲೆಯ DHO ಆಗಿರ್ತಕ್ಕಂಥ ಡಾಕ್ಟರ್ ಬಿಜಿ ಹುಬ್ಬಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡೋದ್ರ ನಂತರ ಮತ್ತು ನಿಮ್ಮದು ಆರೋಗ್ಯ ಸೇವೆಯನ್ನು ಕೂಡ ಅಲ್ಲಿ ಕೊಡ್ತಾ ಇದ್ರಿ. ಯಾವ ರೀತಿ ಕಾರ್ಯಾಚರಣೆ ಸಾಥ್ ಕೊಟ್ರಿ ಅಂತ? ನಮಗೆ ಆ್ಯಕ್ಚುಲಿ ಇದು 5:45 ಸುಮಾರು ನಮಗೆ ಇಂಡಿ ತಾಲೂಕಾ ಇವರು ನಮ್ಮ ಇಂಡಿ ಮತಕ್ಷೇತ್ರದ MLA ಆದಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡರು ಫೋನ್ ಹಚ್ಚಿ DHO ಅವರ ಲಚ್ಚಾನ್ದಾಗ ಹಿಂಗೊಂದು ಮಗು ಬಿದ್ದೈತೆ ಅಂತ ಸ್ವಲ್ಪ ನೋಡ್ರಿ ಅಂದರು. ಇಮಿಡಿಯೇಟ್ಲಿ ನನ್ನ ತಾಲೂಕಿನ ಟೀಮಿಗೆ ನಾನು ಲಚ್ಚಾನಿಗೆ ಶಿಫ್ಟ್ ಮಾಡಿ ನಾನು ಇಮಿಡಿಯೇಟ್ಲಿ ಬರಾಕತ್ತಿದ್ದೆ. ಅಷ್ಟೊತ್ತಂದ್ರೆ ನಮ್ಮ DC ಸರ್ ಫೋನ್ ಹಚ್ಚಿದ್ರು, ನಾನು ಹೋಗ್ತಾಯಿದ್ದೀನಿ ಬಂದುಬಿಡ್ರಿ ಅಂತೇಳಿ. ಎಲ್ಲರೂ ಸೇರಿಸಿ ಹೋದ್ವಿ. ಅಷ್ಟು ನಾವು ಅಲ್ಲಿ ಹೋಗೋದ್ರೊಳಗನ DC ಸರ್ ಬೈ ಫೋನ್ JCB ಎಲ್ಲನೂ ಅರೇಂಜ್ಮೆಂಟ್ ಮಾಡಿ ಅಲ್ಲಿ ತೆಗಿತಾಯಿದ್ರು. ಅದ್ರ ಜೊತೆಗೆ ಕೊಳವೆಯಲ್ಲಿ ನಾವು ಸಾಕಷ್ಟು ಪ್ರಮಾಣದ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹಾಕ್ಕೊಂಡನ್ನು ತೊಗೊಂಡು ಹೋಗಿದ್ವಿ, ಜಂಬೋ ಸಿಲಿಂಡರ್ಗಳನ್ನು. ಅದ್ರ ಮುಖಾಂತರ ಇಮಿಡಿಯೇಟ್ಲಿ ವಿದಿನ್ ಹಾಫ್ ಆ್ಯನ್ ಅವರ್ ಆ ಮಗುವಿಗೆ ಆಕ್ಸಿಜನ್ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ನಮ್ಮ ಸಿಲಿಂಡರ್ ಮುಖಾಂತರ ಮಗುವಿಗೆ ಪೈಪ್ಲೈನ್ ಮುಖಾಂತರ ಆಕ್ಸಿಜನ್ ಕಂಟಿನ್ಯೂಸ್ ಆಗಿ ಒಂದು 19-20 ತಾಸದವರೆಗೂ ಕಂಟಿನ್ಯೂಸ್ ಆಗಿ ನಾವು ಆಕ್ಸಿಜನ್ ಸಪ್ಲೈ ಮಾಡಿದ್ದೀವಿ ಆ ಮಗುವಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.